ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸುಮಾರು ದಿನಗಳಿಂದ ನಾವೆಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರನ ಚರಿತ್ರೆ ಜೊತೆಗೆ ಅಧ್ಯಾತ್ಮದ ಚಿಂತನೆ ಹಲವಾರು ವಿಚಾರಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. ನಿನ್ನೆ ಪ್ರಸಾದದ ವಿಚಾರವನ್ನು ಕುರಿತು ನೋಡಿದೆವು, ಹೌದಾ? ನೆನಪತ್ತು? ಪ್ರಸಾದದ ವಿಚಾರವನ್ನು ಕುರಿತು ನೋಡಿದ ಮೇಲೆ ಇವತ್ತು ಸಿದ್ಧಲಿಂಗೇಶ್ವರನ ಚರಿತ್ರೆಯಲ್ಲಿ ಒಂದಿಷ್ಟು ಪಾದೋದಕದ ಬಗ್ಗೆ ಬರ್ತದೆ. ಅವೆಲ್ಲ ನಾವೆಲ್ಲರೂ ಕೂಡಿ ಇವತ್ತು ಚಿಂತನೆ ಮಾಡೋಣ. ನೀರು, ಉದಕ, ಅಗ್ಗವಣೆ, ಜಲ, ವಾಟರ್ ಏನಂತೀರಿ? ನೀರು ಗುರುವಿನ ಪಾದ ಸ್ಪರ್ಶವಾದ್ರೆ, ಮಹಾದೇವನ ಸ್ಪರ್ಶವಾದರೆ, ಲಿಂಗಕ್ಕೆ ಸ್ಪರ್ಶವಾದರೆ, ಜಂಗಮಕ್ಕೆ ಸ್ಪರ್ಶವಾದರೆ ನೀರು ಹೋಗಿ ಏನಾಗ್ತದದು? ತೀರ್ಥ ಆಗ್ತದೆ, ಪಾದೋದಕ ಆಗ್ತದೆ. ಆ ಪಾದೋದಕವನ್ನು ನಮ್ಮ ಅಷ್ಟಾವರಣಗಳಲ್ಲಿ ಬಹಳ ಪ್ರಮುಖವಾದಂಥ ಸ್ಥಾನ ವಹಿಸಿಕೊಂಡಿರುವಂಥದ್ದು ಪಾದೋದಕ ಪ್ರಸಾದ. ಹಾಗೆ ನಿನ್ನೆಯ ಪುರಾಣದಲ್ಲಿ ಸಿದ್ಧಲಿಂಗೇಶ್ವರರ ಒಂದು ಪ್ರಸಾದವನ್ನು ಅವರು ಮುಟ್ಟಿರುವಂಥ ಹಸ್ತ, ಅವರು ಸ್ವೀಕರಿಸಿದಂಥ ಪ್ರಸಾದ, ಉಳಿದಿರುವಂಥ ಮಿಕ್ಕ ಪ್ರಸಾದ ಮನೆಗೆ ಒಯ್ಯಕ್ಕೆ ಕೊಟ್ಟಾಗ ಆ ಹೆಣ್ಣು ಮಗಳು ಕಟ್ಟೆ ಮೇಲಿಟ್ಟು ದೇವರ ದರ್ಶನ, ಮಹಾದೇವನ ದರ್ಶನ ಮಾಡೋಣ ಅಂತ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮಹಾದೇವನ ಎದುರುಗಡೆ ಇರ್ತಕ್ಕಂಥ ಶಿಲೆಯ ಬಸವಣ್ಣ ಎದ್ದು ಆ ಪ್ರಸಾದವನ್ನು ಸ್ವೀಕರಿಸ್ತಾನೆ. ಅದನ್ನು ನೋಡ್ತಾ ಬಂದೇವಿ. ಇಲ್ಲಿ ಪ್ರಸಾದದ ನಂತರ ಪಾದೋದಕದ ಮಹಿಮೆಯನ್ನು ಅವರ ಪುರಾಣದಲ್ಲಿ ಕೊಡ್ತಾರೆ. ನಮ್ಮಲ್ಲಿ ಲಿಂಗ ಪಾದೋದಕ, ಜಂಗಮ ಪಾದೋದಕ, ಗುರು ಪಾದೋದಕ ಅಂತ ನಾವೆಲ್ಲ ಸ್ವೀಕರಿಸ್ತೇವೆ. ಶ್ರವಣ ಮಾಸ ಅಷ್ಟೇ ಅಲ್ಲ, ಪ್ರತಿ ಸೋಮವಾರ ನಮ್ಮಲ್ಲಿ ಏನಿದೆ ಅಂದರೆ ಒಬ್ಬ ಜಂಗಮನನ್ನು ಕರೆದು ಅವನಿಗೆ ಪ್ರಸಾದವನ್ನು ಮಾಡಿಸಿ, ಪಾದವನ್ನು ತೊಳೆದು, ಪಾದೋದಕವನ್ನು ಮನೆ ತುಂಬೆಲ್ಲ ಸಿಂಪಡಿಸಿ ಅದನ್ನು ಸ್ವೀಕರಿಸುವಂಥ ಸಂಪ್ರದಾಯ ನಮ್ಮದು. ಈಗ ಕರೆಯವರು ಇಲ್ಲ, ಜಂಗಮರು ಬರುತ್ತಾನೂ ಇಲ್ಲ. ಹೋಗ್ತಾರೇನ್ರಿ ಸ್ವಾಮಿಗಳು? ಶ್ರಾವಣ ಮಾಸ ಬಂದರೆ ಒಬ್ಬರೇ ಎಲ್ಲಿ ಸಿಗಬೇಕು? ಮುಂಜಾನೆ ಶುರು ಮಾಡಿದ್ರೆ ಸಂಜೆ ತನಕ ಭಿನ್ನನೇ ತೀರಂಗಿಲ್ಲ. ಹಾಗೆ ಒಬ್ಬ ಗುರು ಸಿಗಲಿಲ್ಲ, ಒಬ್ಬ ಜಂಗಮ ಸಿಗಲಿಲ್ಲ ಅಂತಂದರೆ ನಾವು ಲಿಂಗಕ್ಕೆ ಆ ಪ್ರಸಾದವನ್ನಾಗಲಿ 3 ಸಲ ಅದರ ಮೇಲೆ ಹಾಕಿ, ಲಿಂಗ ಪಾದೋದಕ, ಜಂಗಮ ಪಾದೋದಕ, ಗುರು ಪಾದೋದಕ ಅಂತ ಹಾಕಿ ಅದನ್ನೇ ಹಿಂದಕ್ಕೆ ಸರಿಸಿ ಅದನ್ನು ಶಬ್ದ, ಊರಿಗೆಲ್ಲ ಶಬ್ದ ಮಾಡುವ ಹಾಗೆ ಸಡ್ರತ್ತೆ ಮುಸ್ರಿ ಕುಡ್ದಂಗೆ ಕುಡಿಯೋದಲ್ಲ. ಅದು ನಿಧಾನ, ಶಬ್ದನೇ ಕೇಳಿಸಿರಬಾರ್ದು. ಶಬ್ದ ಎಮ್ಮೆ ಮುಸ್ರಿ ಕುಡ್ದಂಗೆ ಕುಡಿಬಾರ್ದು. ನಾವು ಪ್ರಸಾದವನ್ನು ಮಾಡಬೇಕಾದ್ರೆ ಶಬ್ದ ಕೇಳಿರಬಾರ್ದು, ಪಾದೋದಕವನ್ನು ಸ್ವೀಕರಿಸಬೇಕಾದ್ರೆ ಶಬ್ದ ಕೇಳಬಾರ್ದು. ಶಬ್ದಗಳ ಆಗದೇ ಇರ್ತಕ್ಕಂಥದ್ದು ನಿಶಬ್ದವಾಗಿರುವಂಥದ್ದು ಪ್ರಸಾದ, ನಿಶಬ್ದವಾಗಿರುವಂಥದ್ದೇ ಜ್ಞಾನ, ನಿಶಬ್ದವಾಗಿರುವಂಥದ್ದೇ ಭಕ್ತಿ, ನಿಶಬ್ದವಾಗಿರುವಂಥದ್ದೇ ಪಾದೋದಕ. ಶಬ್ದ ಮಾಡೋದು ಹೊರಗಿನವರು. ನಾವೆಲ್ಲ ಶಿವಭಕ್ತರಿದ್ದು ಮಹಾದೇವನ ಭಕ್ತರೇನಿದ್ದೇವಲ್ಲ, ಶಬ್ದ ಮಾಡದೇ ಇರ್ತಕ್ಕಂಥದ್ದು ಸ್ವೀಕರಿಸಬೇಕು. ಇಲ್ಲಿ ಪಾದೋದಕವನ್ನು ಹಲವಾರು ವಿಚಾರದಲ್ಲಿ ಹಲವಾರು ಸಂತ ಮಹಾತ್ಮ ಶಿವಯೋಗಿಗಳವರ ಚಿಂತನವನ್ನು ಮಾಡಿದರೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರವನ್ನು ನೆನಪಿಸ್ತೀನಿ.
ಮೈಸೂರಿನ ಜಿಲ್ಲೆಯಲ್ಲಿ ನಂಜನಗೂಡು ಇದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು. ಅಲ್ಲಿ ನಂಜುಂಡೇಶ್ವರ, ನಂಜನ್ನು ಉಂಡಿರುವಂಥ ಈಶ್ವರನೇ ನಂಜುಂಡೇಶ್ವರ. ನಂಜಂದರೆ ವಿಷ, ನೀಲಕಂಠ, ವಿಷಕಂಠ, ನಂಜುಂಡ. ಆ ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಇವತ್ತು ಸ್ಫಟಿಕಲಿಂಗ ನಾವು ಕಾಣ್ತೇವೆ. ಅದಕ್ಕೆ ಸ್ಫಟಿಕಲಿಂಗಕ್ಕೆ ಹಿನ್ನೆಲೆ ಒಂದು ದೃಷ್ಟಾಂತ, ಒಂದು ಕಥೆನೇ ಇದೆ. ಸ್ಫಟಿಕಲಿಂಗ ಯಾಕೆ ಬಂತು, ಯಾರು ಕೊಟ್ಟರು ಅಂತ ಕೇಳಿದರೆ ಟಿಪ್ಪು ಸುಲ್ತಾನ್ ಕೊಡ್ತಾನಲ್ಲಿ. ದೇವಸ್ಥಾನಕ್ಕೆ ಕೊಡುಗೆಯಾಗಿ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ಸಮಾಜದ ರಾಜ ಈಶ್ವರನ ದೇವಸ್ಥಾನಕ್ಕೆ, ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಆ ನೆನಪಿಗಾಗಿ ಸ್ಫಟಿಕಲಿಂಗವನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದ್ರೆ, ಅವನ ಅರಮನೆಯಲ್ಲಿರ್ತಕ್ಕಂಥ ಆನೆಗೆ, ಅರಮನೆಯಲ್ಲಿರ್ತಕ್ಕಂಥ ಆನೆ ಕಾಲಿಗೆ ರೋಗ ಬರ್ತದೆ. ರೋಗ ಎಲ್ಲಕ್ಕೂ ಬರ್ತವೆ. ಜೀವಿಗಳು ಯಾವವ ಎಲ್ಲಕ್ಕೂ ರೋಗ ಇದ್ದದ್ದೆ, ರುಜಿನಗಳಿದ್ದದ್ದೆ, ಆರೋಗ್ಯ ತಪ್ಪುದೆ. ಹಾಗೆ ಆನೆಗೆ, ಆನೆ ಕಾಲಿಗೆ ರೋಗ ಬಂದಿರುತ್ತದೆ, ಎಲ್ಲಿ ತೋರಿಸಿದ್ರೂ ಕಡಿಮೆ ಆಗೋದಿಲ್ಲ. ದೇಶದ ಮೂಲೆ ಮೂಲೆಗಳಿಂದ ಅನೇಕ ಪಂಡಿತರು, ಆಯುರ್ವೇದಿಕ ಪಂಡಿತರು ಎಲ್ಲರೂ ಬಂದು ಉಪಚಾರ ಮಾಡ್ತಾರೆ, ಗಿಡ ಮೂಲಿಕೆನ ಹಚ್ಚಿ. ನಮಗೇನಾದರೂ ರೋಗ ಅಥವಾ ಏನಾದರೂ ಹುಣ್ಣಾಗಿತ್ತು ಅಂದ್ರೆ ಮೈಲಿಲ್ಲ ಅಂದರೆ ಸಕ್ರೆ ರೋಗದ, ಅದಕ್ಕೆ ಕಡಿಮೆ ಆಗಲಾಗ್ಯದ ಅಂತೇವೆ. ಆನೆಗೆ ಕಡಿಮೆ ಆಗಲಾಗ್ಯದ ಅಂದ್ರೆ ಸಕ್ರೆ ರೋಗ ಅಂತನೋ ಇಲ್ಲ. ಹಾಗೆ ಆ ರೋಗ, ಆನೆ ಕಾಲಿನ ರೋಗ ಗುಣಮುಖ ಆಗಲಿಲ್ಲ. ಆಗ ಏನಾಗ್ತಂತ ಕೇಳಿದರೆ, ಯಾರೋ ನಿಮ್ಮ ಹಾಗೆ ಹಿರಿಯರು ಹೇಳ್ತಾರೆ, ಎಲ್ಲ ಕಡೆ ತೋರಿಸಿದ್ರಪ್ಪ, ಇಲ್ಲೇ ನಮ್ಮ ಸಮೀಪದಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಂಜುಂಡೇಶ್ವರ ನಂಜವನ್ನೇ ಕುಡಿದಂಥ, ವಿಷವನ್ನೇ ಕುಡಿದಿರುವಂಥ, ಜಗತ್ತನ್ನೇ ರಕ್ಷಣೆ ಮಾಡುವಂಥ ಈಶ್ವರನ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಏನಾದರೂ ಅದಕ್ಕೆ ಹಚ್ಚಿದ್ರೆ ಗುಣಮುಖ ಆಗ್ಬೋದು. ನಮ್ಮಲ್ಲಿ ಏನಿದೆ ಅಂದರೆ, ಎಲ್ಲ ದವಾಖಾನೆಗಳು ಮುಗಿದ ಮೇಲೆ ಪಂಚಾಂಗ ಕಡೆ ಬರ್ತೇವೆ, ಎಲ್ಲ ದವಾಖಾನೆಗಳ ಮುಗಿದ ಮೇಲೆ ಗುರುಗಳ ಕಡೆ ಬರ್ತೇವೆ, ಎಲ್ಲ ದೇವರ ಕಡೆ ಬರ್ತೇವೆ. ಹಾಗೆ ಎಲ್ಲನೂ ಮುಗಿದು ಹೋದ್ಮೇಲೆ ಕೊನೆಗೆ ಯಾರೋ ಒಬ್ರು ಹೇಳಿ, ನಿಮ್ಮ ಆನೆ ಕಾಲು ಕಡಿಮೆ ಆಗಲಾಗ್ಯದ, ರೋಗ ಹುಳ ಬಿದ್ದವಲ್ಲ, ಅದಕ್ಕೆ ನಂಜುಂಡೇಶ್ವರನ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಹಚ್ಚಿದ್ದೆ ಆದರೆ ಕಡಿಮೆ ಆಗ್ಬೋದು, ಆಗಲಿ ಅಂತ ಅವರ ಮಾತನ್ನು ಪಾಲಿಸಿ ಆ ನಂಜುಂಡೇಶ್ವರನ ಅಭಿಷೇಕವನ್ನು ಮಾಡಿ, ಅಭಿಷೇಕದಿಂದ ಬಂದಿರುವಂಥ ಹಾಲು, ಹಣ್ಣು, ತುಪ್ಪ, ಮೊಸರು ಎಲ್ಲ ಹಾಕ್ತಾರೆ. ಇಲ್ಲೆಲ್ಲ ಹಾಕ್ತಾರೆ ನೀವೆಲ್ಲ. ಪಂಚಗವ್ಯ ಅಂತಾರೆ ಅದಕ್ಕೆ. ಆಕಳ ಹಾಲು, ಆಕಳ ಮೊಸರು, ಪಾಕೆಟ್ ಹಾಲು, ಪ್ಯಾಕೆಟ್ ಮೊಸರು, ಪಾಕೆಟ್ ತುಪ್ಪ. ಈಗ ಆಕಳ ಹಾಲು ತರ್ತಾರೆ ಎಲ್ಲರೂ ಸೋಮವಾರ. ಎಲ್ಲ ನಾವೆಲ್ಲ ಮಾರಿ ಮುಂದೆ ಪಾಕೆಟ್ ಹಾಲೇ ಮಾಡಬೇಕಾಗ್ತದೆ. ಸಿಟಿಯಾಗ ಏನು ಮಾಡ್ತಾರೆ ಪಾಪ, ಆ ಪಾಕೆಟ್ ಹಿಡಿತಾರೆ, ಪಾಕೆಟ್ ಒಂದು ತೂತು ಹಿಡಿತಾರೆ, ಹಿಂಗೆ ಅದರಲ್ಲೇ ಓದ್ತಾರೆ ನೋಡಿ ಎಲ್ಲ. ಹಾಗಿಲ್ಲಿ ಅಭಿಷೇಕ ಮಾಡಿದಂಥ ಆ ಪಂಚಾಮೃತವನ್ನು, ತೀರ್ಥವನ್ನು ಒಂದು ಬಿಂದಿಗೆಯಲ್ಲಿ ತಗೊಂಡು ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನು ತಗೊಂಡು ಬರ್ತಾನೆ ಅರಮನೆಗೆ ತಂದು ಅದನ್ನು ದಿನನಿತ್ಯ ಆಕಳಿಗೆ ಆ ಅಭಿಷೇಕದ ಏನು ತೀರ್ಥ ಇದೆಯಲ್ಲ, ಆ ತೀರ್ಥ ಅದರ ಮೇಲೆ ಸವರಿತಾ, ಅದನ್ನು ಹಚ್ತಾ, ಲೇಪನ ಮಾಡುತ್ತಾ, ಅದನ್ನು ತೊಳಿತಾ ಹೋಗ್ತಾನೆ. ಹೇಗೆ ತೊಳಿತಾ ಹೋಗ್ತಾನೆ, ಆಕಳಿಗೆ ಏನು ಪಂಚಾಮೃತವನ್ನು, ತೀರ್ಥವನ್ನು ಹಸ್ತ ಹೋದಾಗ ಆನೆಯ ಕಾಲಿಗೆ ಬಿದ್ದಿರುವಂಥ ಹುಳಗಳೆಲ್ಲ ಸತ್ತು ಹೋಗಿ ಗುಣಮುಖವಾಗ್ತಾ ಬರ್ತದೆ. ಆಗ ಆ ತೀರ್ಥದಿಂದ, ಪಾದೋದಕದಿಂದ ಆನೆಯ ಕಾಲಿನ ರೋಗ ಗುಣಮುಖವಾಯಿತು ಅಂತ ಅಲ್ಲಿ ಒಂದು ಸ್ಫಟಿಕಲಿಂಗವನ್ನು ಕೊಡ್ತಾನೆ.
ನಮ್ಮ ಈಶ್ವರನ ಮಹಾದೇವಲಿಂಗನ ಅಭಿಷೇಕವನ್ನು ಎಷ್ಟು ಜನ ಸ್ವೀಕರಿಸ್ತೇವೆ, ಎಷ್ಟು ಜನ ಅದೆಲ್ಲಿ ಹೋಗ್ತದೋ ಗೊತ್ತಿಲ್ಲ. ಸ್ವೀಕರಿಸಬೇಕು, ಯಾಕಂದ್ರೆ ಅದರಲ್ಲಿ ಶಕ್ತಿ ಇದೆ. ವೈಜ್ಞಾನಿಕವಾಗಿಯೂ ಅದರಲ್ಲಿ ಶಕ್ತಿ ಇದೆ. ಹಣ್ಣಿನ ತುಪ್ಪ ಇರ್ತತಿ, ಮೊಸರು ಇರ್ತದೆ, ಜೇನುತುಪ್ಪ ಇರ್ತತಿ. ಅಷ್ಟೇ ಅಲ್ಲ, ಹಣ್ಣಿನ ಅಂಶವನ್ನು ಅದರಲ್ಲಿ ಇರುವುದರಿಂದ ಏನು ಬೇಕು ಅದೆಲ್ಲ ಅದ್ರಾಗ ಪೌಷ್ಟಿಕಾಂಶ ಇರೋದ್ರಿಂದ ನೋಡಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ತೊಗೊತೇವೆ. ಪುರೋಹಿತರು, ನಮ್ಮ ಪುರೋಹಿತರು ಸಣ್ಣದ ಬೇಡಿ, ಬ್ರಾಹ್ಮಣ ಪುರೋಹಿತರು ತಿಂದು ಅದನ್ನೇ ಅಭಿಷೇಕ ತಿಂದು ಅಷ್ಟು ಗುಂಡ್ಕಾಗಿರ್ತಾರೆ, ಹೊಟ್ಟೆ ಮುಂದೆ ಬಂದಿರ್ತಾರೆ. ಅದ್ರಾಗ ಪೌಷ್ಟಿಕಾಂಶ ಇರುತ್ತೆ. ನೀವು ನೋಡಿರಿ, ಯಾವುದೇ ದೇವಸ್ಥಾನ ನೋಡಿ ಹೋರಿ, ಬ್ರಾಹ್ಮಣ ಪುರೋಹಿತರು ಎಷ್ಟು ಗುಂಡಿರ್ತಾವೆ. ನಮ್ಮ ಲಿಂಗಾಯತ ಪುರೋಹಿತರು ಅಷ್ಟು ನೋಡ್ರಿ ಒಣಕಲ್ಲಾಗೇನೋ ತಿನ್ನೋದೇ ಗೊತ್ತಿಲ್ಲ ಏನು ಮಾಡೋದು ನಮ್ಮ ಲಿಂಗಾಯತ ಸಮಾಜದವರಿಗೆ. ಆದರೆ ಪೌಷ್ಟಿಕ ನಮ್ಗೆ ಇಡೋದು ಒಂದು ಚಮಚ ಕೊಡ್ತಾರೆ ಅಂತವ್ರು, ಅದು ಮುಟ್ಲದಂಗೆ ಬಿದ್ದು ಬೀಳದಂಗೆ ಪೌಷ್ಟಿಕಾಂಶ ಇರ್ತದೆ. ಆ ಕಡೆ ಅಷ್ಟೇ ಬರೀ ಬಾಳೆಹಣ್ಣು ಹಾಕಲ್ಲ, ಬೇರೆ ಬೇರೆ ಥರದ ಹಣ್ಣುಗಳನ್ನು ಮಿಕ್ಸ್ ಮಾಡಿರ್ತಾರೆ. ಏನು ಒಯ್ದಿರ್ತೀರಿ ನಾಲ್ಕು ಈ ಥರ ಹಣ್ಣುಗಳನ್ನು, ಅದೆಲ್ಲ ಮಿಕ್ಸ್ ಆಗಿರ್ತದೆ. ಹಾಗಂತ ಪಾದೋದಕದಲ್ಲಿ, ತೀರ್ಥದಲ್ಲಿ ಆನೆಯ ಕಾಲಿನ ರೋಗ ಗುಣಮುಖ ಆಗಿದೆ ತಂದರೆ, ಅಂಥ ಮಹಾದೇವಲಿಂಗನ ಅಭಿಷೇಕದ ತೀರ್ಥದಿಂದ, ಪಾದೋದಕದಿಂದ ನಮ್ಮ ಜೀವನ ಹೇಗೆ ಸುಧಾರಿಸಬಾರ್ದು, ಜೀವನ ಕೂಡ ಉದ್ಧಾರ ಆಗ್ತದೆ ಮಹಾದೇವನ ವರಪ್ರಸಾದದಿಂದ. ಇವಾಗ ನೋಡ್ತೀವಿ, ಮಹಾದೇವನ ಗುಡಿ ಮೇಲೆ ಗುಡಿ ಆಯಿತು, ಕಟ್ಟಡ ಆಯಿತು, ಎಲ್ಲರೂ ಕೂಡ ಒಂದು ಒಳ್ಳೆಯ ಟ್ರಸ್ಟ್ ಮಾಡಿಕೊಂಡು ಲೇವಾದೇವಿ ಅಂದ್ರೆ ಗೊತ್ತಾಗ್ತಲ್ಲ, ಕೊಡುವು ತೊಳೋದು ಮಾಡಿ ಇಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ. ನನಗೂ ಒಂದು ಹೋಗುವಾಗ ಒಂದು 4 ಲಕ್ಷ ರೂಪಾಯಿ ಕೊಡ್ತಾರೆ, ಮಾಡ್ತಾರೆ. ಅದರ ಜೊತೆ ಎಲ್ಲ ಸುತ್ತಮುತ್ತಿರ್ತಕ್ಕಂಥ ನಂಬಿದವರನ್ನು ಎಂದೂ ಕೈ ಬಿಡುವುದಿಲ್ಲ ಮಹಾದೇವ. ವಿಷವನ್ನು ಕುಡಿದನಂತ ನಮ್ಮ ಕಷ್ಟವನ್ನು ಯಾಕೆ ಸ್ವೀಕರಿಸಬಾರ್ದು ಅವನು? ಸಮುದ್ರ ಮಥನ ಮಾಡುವಾಗ ಸಮುದ್ರದಿಂದ ಏನೇನೋ ಬಂದು, ಒಂದು ಕಡೆ ರಾಕ್ಷಸರದಾರೆ, ಒಂದು ಕಡೆ ದೇವತೆಗಳದಾರೆ. ಮಂದಾರ ಪರ್ವತವನ್ನೇ ಕಡಗಿಲವನ್ನಾಗಿ ಮಾಡಿಕೊಂಡು ವಾಸುಕಿ ಹಾವು, ಅದರ ಹೆಸರು ವಾಸುಕಿ, ಅದನ್ನು ಹಗ್ಗವನ್ನು ಮಾಡಿಕೊಂಡು ಸಮುದ್ರ ಮಥನ ಮಾಡುವಾಗ ಒಳಗಿಂದೆಲ್ಲ ಒಂದೊಂದು ವಸ್ತುಗಳು ಬರೋಕ್ಕೆ ಶುರು ಮಾಡೋದು. ಮೊಟ್ಟ ಮೊದಲು ವಿಷ ಬರ್ತದೆ, ಎಲ್ಲರೂ ದೂರ ಸರಿತಾರೆ. ಮತ್ತೆಲ್ಲರೂ ದೂರ ಸರಿಸ್ಮೇಲೆ ಅವನೇ ಅಲ್ಲ, ಪರಮಾತ್ಮನೇ ಸ್ವೀಕರಿಸ್ಬೇಕು. ಅವ ಅದನ್ನು ಸ್ವೀಕರಿಸ್ತಾನೆ. ಅಯ್ಯೋ ನನ್ನ ಗಂಡ ಅಂತ, ಗಂಡ ಹೆಂಡತಿ ಪ್ರೀತಿ ಅಲ್ಲ, ಅಯ್ಯೋ ನನ್ನ ಗಂಡ ವಿಷ ಕೊಡ್ದಲ್ಲ, ಒಳಗೆ ಹೋಯ್ತಂದ್ರೆ ಸತ್ತು ಹೋಗ್ತಾನೆ ಅಂತ ತಿಳ್ಕೊಂಡು ಅದು ಕುತ್ತಿಗೆ ಹಿಡಿತಾರಂತೆ ಹೆಂಡತಿ. ಕುತ್ತಿಗೆ ಹಿಡಿದಳು, ಅದನ್ನು ಕುತ್ತಿಗೆ ನಿಂತು ಕೆಳಗೆ ಬರಲಿಲ್ಲ, ಅಟ್ಟೆ ಕಂಠ ಮಾತ್ರ ನೀಲಿ ಆಗ್ತದೆ, ನೀಲಕಂಠ ಅಂತ ಹೆಸರು ಬಂತು. ವಿಷವನ್ನು ಕುಡ್ದದಕ್ಕಾಗಿ ವಿಷಕಂಠ, ನೀಲಕಂಠ, ನಂಜುಂಡ, ಹೀಗೆ ಹಲವಾರು ಹೆಸರುಗಳನ್ನು ಮಹಾದೇವನನ್ನು ಕರೀತಾರೆ. ಅಂಥ ತೀರ್ಥದಲ್ಲಿ, ಪಾದೋದಕದಲ್ಲಿ ಶಕ್ತಿ ಇದೆ ಅನ್ನುವಗೋಸ್ಕರ ಇಲ್ಲಿ ಸಿದ್ಧಲಿಂಗನ ಚರಿತ್ರೆಯಲ್ಲಿ ಕೂಡ ಅಂಥ ಅದ್ಭುತವಾದಂಥ ವಿಚಾರ ನಾವು ನೋಡ್ತೇವೆ. ನಿನ್ನೆ ದಿವಸ ಒಂದಿಷ್ಟು ವಿಚಾರ ಹೇಳ್ದಪ್ಪ. ಏನು ಗೊತ್ತ, ಒಬ್ಬ ಹೆಣ್ಮಗಳು ಬಂದು ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದಳು, ಆಕೆಗೆ ಆಶೀರ್ವಾದ ಮಾಡ್ತಾರೆ. ಸೌಭಾಗ್ಯವತಿ ಇರುವ ಮುತ್ತೈದೆಯಾಗಿ ಬಾಳುವಂಥ ಆಶೀರ್ವಾದ ಮಾಡಿದ್ದಾರೆ ಸಿದ್ಧಲಿಂಗ. ಆಗ ಎಲ್ಲರ ಆಶ್ಚರ್ಯ, ಯಾಕೆಂದರೆ ಗಂಡ ಯುದ್ಧದಲ್ಲಿ ಸತ್ತಿದ್ದಾನೆ. ಆಗಿನ ಪದ್ಧತಿಯಲ್ಲಿ, ಆಗಿನ ಒಂದು ಸಂಸ್ಕೃತಿ ಸಂಪ್ರದಾಯ ತಂದರೆ ಗಂಡ ಸತ್ತರೆ ಹೆಂಡತಿ ಸಾಯಬೇಕು. ಗಂಡ ಸತ್ತಿದ್ದಾನಂತ ಈಕೆ ಸತಿ ಸಹಗಮನ ಪದ್ಧತಿ. ತಾನೂ ಸಾಯಬೇಕು ಅಂತ 4-5 ಜನ ಊರನ್ನವರು, ಸುತ್ತಮುತ್ತಿರುವಂಥ ಜನ ಆಕೆ ಕೂಡಿ ಬರ್ತಾ ಇರ್ತಾರೆ ಅಗ್ನಿಗೆ ದೇಹವನ್ನು ಕೊಡಲು. ಅಗ್ನಿಗೆ ಆಹುತಿಯನ್ನು ಮಾಡಲು ಬರ್ತಾ ಇರುವ ಸಂದರ್ಭದಲ್ಲಿ ಸಿದ್ಧಲಿಂಗ ಎದುರುಗಡೆ ಬಂದಿದ್ದಾನೆ.
ಸಿದ್ಧಲಿಂಗನಿಗೆ ಕೊನೆಗೆ ಗುರುದರ್ಶನವನ್ನಾದರೂ ಮಾಡೋಣ ಅಂತ ಗುರುದರ್ಶನ ಮಾಡ್ತಾರೆ. ಮಾಡಿದಾಗ ಅವರು ಮುತ್ತೈದೆಯಾಗಿ ಬಾಳು ಅಂತಾರೆ, ಸೌಭಾಗ್ಯವತಿ ಭವ ಅಂತಾರೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಗುರುಗಳೇ, ಪೂಜ್ಯರೇ, ಇದೇನು ಗಂಡ ಸತ್ತಿದ್ದಾನೆ, ಈಗ ಸಾಯಕ ಹೋಗ್ತಾ ಇದ್ದಾಳೆ, ನೀವು ಮುತ್ತೈದೆಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾ ಇದ್ದೀರಿ ಹೇಗೆ ಅಂತಂದಾಗ, ಇಲ್ಲ, ಗಂಡ ಸತ್ತಿರಲಿಲ್ಲ. ಆಕೆ ಗಂಡ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾನೆ, 3 ದಿವಸದಲ್ಲಿ ಬರ್ತಾನಂತ ಹೇಳಿದ್ರು. ನಿನ್ನೆ ವಿಚಾರ, ಆಕೆ 3 ದಿವಸ ಕಾಯಬೇಕಲ್ಲ, ಅದಕ್ಕೆ ನಾನು ನಿನ್ನೆಯಿಂದ ಇವತ್ತು ಕಾಯ್ದೇವೆ. ಹಾಗೆ ಸಿದ್ಧಲಿಂಗನ ಆಶೀರ್ವಾದ, ಸಿದ್ಧಲಿಂಗನ ವಾಣಿಯಂತೆ 3 ದಿವಸಗಳ ಕಾಯ್ದರೂ ಸಿದ್ಧಲಿಂಗನ ಆಶೀರ್ವಾದ ಅಂತ ತೆನವಿನಃ ತೃಣನಪ್ಪಿ ಚಲತಿ. ನೀನು ಒಲಿದರೆ ಕೊರಡು ಕೊನರುವುದು, ನೀನು ಒಲಿದರೆ ಬರಡು ಹಯನುವುದು, ನೀನು ಒಲಿದರೆ ವಿಷವು ಅಮೃತ ಹೋದು ಎನ್ನುವ ಹಾಗೆ ಸಿದ್ಧಲಿಂಗನ ಆಶೀರ್ವಾದದಿಂದ ಏನು ಗಂಡ ಸತ್ತಿದಂತ ಕಾಯ್ತಾ ಇದ್ದಾಳೆ ಹೆಣ್ಮಗಳು, 3 ದಿವಸ ಆಗಿದೆ ಅನ್ನುವಷ್ಟರಲ್ಲಿ ಆಕೆ ಗಂಡ ಮನೆಗೆ ಬಂದು ಆಕೆಯನ್ನು ಕರಿವಂತವನಾಗ್ತಾನೆ. ಆಗ ಎಲ್ಲರೂ ಕೂಡಿ ಎಂಥ ಮಹಾಮಹಿಮಾಪ ಸಿದ್ಧಲಿಂಗ ಅಂತ ಹೇಳಿ ಅವನ ಜೈಕಾರವನ್ನು ಹಾಕ್ತಾರೆ, ಅವನ ಸ್ಮರಣೆಯನ್ನು ಮಾಡ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾರಾಜ. ಹೀಗೆ ಗಂಡ ಹೆಂಡತಿ ಜೊತೆಗೂಡಿ ಆ ಸಿದ್ಧಲಿಂಗನಿಂದ ನನ್ನ ಗಂಡ ಬದುಕಿದ್ದಾನೆ ನಡೀರಂತ ಸಿದ್ಧಲಿಂಗನ ಹತ್ತಿರ ಬಂದು ಇಬ್ಬರು ಸತಿಪತಿಗಳು ದರ್ಶನ ಮಾಡಿ ಮತ್ತು ಆಶೀರ್ವಾದವನ್ನು ಪಡೆದು ಸಂಸಾರ ಜೀವನವನ್ನು ಸಾಗಿಸುವಂಥವರಾಗ್ತಾರೆ. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಒಂದು ಜಾನಪದ ಗೀತೆ ನಂತರ ನೋಡೋಣ. ಹಾಡಿದರು, ಯಾವ್ದು ಹಾಡಿದ್ರು ಬಸವಣ್ಣ? ಅತ್ತಿ ಮನೆಯ ಸೊಸೆಯವ ನಾನು ಶಿಸ್ತೀಲಿ ಇರುವಾಕಿ, ನಾನು ಶಿಸ್ತೀಲಿರುವಾಕಿ, ಹೆಚ್ಚು ಕಡಿಮೆ ಏನಾರ ಅಂದ್ರೆ ಮಾರೀತಿರುವ. ಅಷ್ಟೇ ಅಲ್ಲ, ಜಗಳಕ್ಕಂದ್ರೆ ಜೀವ ಜಲ್ ಅಂತೈತಿ, ನಾ ಬಲು ಅಂಜಬುರಕ್ಕೆ, ಹೆಚ್ಚು ಕಡಿಮೆ ಏನಾರ ಅಂದ್ರೆ ಒಂದು ಕೈ ನೋಡ್ಕೊಳ್ಳಾರಂತ. ಭಾಳ ಚಂದ ಐತೆ. ಶಿಶನಾಳ ಸಿರಿಪುರು ಹಾಡಿದ್ದಾರೆ. ಹಿಂಗೆ ಬಂದಿರೋಂಥ ಅತಿ ಸೊಸೆ ಕಥೆ ಹೇಳ್ಬೇಕಾ ಬೇಡ? ಪ್ರಸಾದ್ ಬಂತು. ಇವತ್ತೆಲ್ಲರೂ ತಣ್ಣಗಲ್ಲ, ಹೆಂಗ ಮೊಸರನ್ನ ಮಾಡ್ಯಾರ ಇವತ್ತು. ತಣ್ಣಗಿರ್ಬೇಕು ಎಲ್ಲರೂ ಅಂತೇಳಿ. ಥಂಡಿ ಅದಲ್ಲ, ಮಹಾದೇವಿ ತಣ್ಣಗಾಲಿ, ನಮಗೂ ಕೇಳಿದ್ರಿಗೆಲ್ಲ ತಣ್ಣಗಾಲಿ. ಹಿಂಗೆ ಪ್ರವಚನಕ್ಕೆ ಆತಿ ಬಂದಿಳಂತಪ್ಪ. ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಹೆಂಡತಿ ಆತಿ. ಮತ್ತು ಅತ್ತೆ ಅಂದ್ರೆ ಮತ್ತೆ ನೀವು ಅಲ್ಲಿ ಹೋಗ್ಬೇಕಾಗ್ತದೆ. ಹಿಂಗೆ ಅತ್ತಿ ಬಂದಿಳು, ಸೊಸೆನ ಬಂದಿಳು ಜೊತೆಗೆ ಬೇಕಲ್ಲ, ಅದನ್ನು ಬೇಕಲ್ಲ. ನಾನು ಕತೆ ಹಾಸ್ಯ ಕಮ್ಮಿ ನಂದು, ಸುಮ್ಮನೆ ನಿಮಗೋಸ್ಕರ ಹೇಳಕತ್ತೀನಿ. ಹಿಂಗೆ ಅತ್ತಿ ಸೊಸೆ ಇಬ್ಬರು ಬಂದಿದ್ರು. ಪಾಪ ಎಲ್ಲಿ ಅತ್ತಿ ಕೂಡ್ತಾಳ, ಅತ್ತಿ ಎಲ್ಲ ಕೂಡ್ತಾಳಕ್ಕಿ ಸೊಸೆ ಜಾಡಿಸಿ ಒರೆಸಿ ಕೂಡ್ಸಕ್ಕೆ ಅಂತ. ಹಂಗೆ ನಿಮ್ಮ ಅವ್ಗ ನಿನ್ನ ಹೆಂಡತಿ ಹಾಸಿ ಜಾಡಿಸಿ ಕೂಡ್ಸಕ್ಕೆ ಅಂತ ಮಂದೆಲ್ಲ ಅನ್ನೋರು. ಎಟ್ಟರ ಕಾಳಜಿ ಅದ ಅತ್ತಿ ಮ್ಯಾಲಕ್ಕಿನ ಸೊಸೆದು. ಇದ್ರಿಂದ ಸೊಸೆ ಇರಬೇಕು. ನಿನ್ನ ಹೆಸರೇನು? ಮಲ್ಲಿಕಾರ್ಜುನ, ಶ್ರೀಶೈಲ. ನನಗರ ತಿಳಿಗದಪ್ಪ, ನೀ ಏನಂತಿ? ವಯಸ್ಸಾಗದ ಕಿವಿ ಮೊಬ್ಬಾಗಿ ಅವನು ಮಾಡಿ ಅವನ ಮೊಸರನ್ನ ಕೇಳಿದ ಕೂಡಲಿ ಈಗ ಡೌನಾಗೆ ನಾವು. ನಿನ್ನ ಹೆಂಡತಿ ಏನಂದಳು? ನಿನ್ನ ಅಂದು ಎಲ್ಲ ಜನ ಇದ್ರಕ್ಕೇನೋ ಇವನು ಬಸವಣ್ಣನ ಹೆಣ್ತದಕ್ಕೆ ಹಂಗೆ ಇರಿಸಿಬೇಕಪ್ಪ ನಮ್ಮ ಸೊಸೆನೋ ಅಂತಿದ್ರು. ಏನು ಎಲ್ಲಿ ಹೋದ್ರಕ್ಕೂ ಹಾಸಿ ಕೂಡ್ಸೋಕ್ಕೆ ಎಲ್ಲರೂ ಕೇಳಿದ್ರಂತ. ಏನ ಸೊಸೆ ಪ್ರವಚನ ಬಂದ್ರೆ ಹಾಸಿ ಕೂಡಿಸ್ತಿ, ಮ್ಯಾಲೆ ಊಟಕ್ಕೆ ಹೋದ್ರೂ ಹಾಸಿ ಕೂಡ್ಸಕತ್ತಿದ್ದಿ, ಎಲ್ಲಿ ನೋಡಿದ್ರೆ ಹಾಸಿ ಕೂಡ್ಸಕತ್ತಿರಲ್ಲ. ಎಟ್ಟರೇನ ಅತ್ತಿ ಮೇಲೆ ಎಟ್ಟು ಕಾಳಜಿ, ಎಟ್ಟು ಪ್ರೀತಿ. ಅತ್ತೆಲ್ಲ ಅದಕ್ಕೆ ನಮ್ಮ ಅವ್ವ ಅಂತ ತಿಳ್ಕೊಂಡಿದ್ದೇನೋ ಅಂತ ಕೇಳಿದ್ರಂತ. ಎಲ್ಲಿದ ಅವೆಲ್ಲ ಏನಿಲ್ಲ,
ಅದು ನನ್ನ ತವ್ರ ಮನೆ ಸೀರೆ ಉಟ್ಕೊಂಡ್ಬಂದಾಳೆ ಇವತ್ತ ಹೊಲಸಾಗಬಾರ್ದು ಅಂತೇಳಿ ಹಾಸ್ಯಾಸ್ ಗುಡ್ಸಗಳು. ಈಕೆ ಗೊತ್ತಾಯ್ತು ನಿಮ್ಮ ಹೋಗಪ್ಪ ನನ್ನ ಸೊಸೆ ಬಗ್ಗೆ ನನ್ನ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ, ಪರೀಕ್ಷೆ ಮಾಡ್ಬೇಕು ಇದಕ್ಕಂತೇಳಿ. ಅತ್ತಿ ಅಲ್ಲ ಸೊಸೆಗಲ್ಲ ಇದಕ್ಕಂದ್ರು ಅದು ಇದಕ್ಕೆ ಪರೀಕ್ಷೆ ಮಾಡ್ಬೇಕಂತ ಮನೆಗೆ ಕರ್ಕೊಂಡು ಹೋಗೋದು ಒಂದು ದಿವಸ. ಹೀಗೆ ಕೆಲಸ ಮಾಡುವಾಗ ಅದಕ್ಕೆ ಒಂದು ಕೈ ನೋಡೋಕೆ ಅಂತಂದ್ರಲ್ಲ, ಆಕೆ ನೋಡೋಕೆ ನೀವಾಗ ಆಕೆ ಬಾ ಸೊಸಿ ಅಂತ ನಿಮ್ಮವು ಕೂತಿಳಪ್ಪ ಬಸವಣ್ಣ ಮಂಚದ ಮೇಲೆ ಪಲಂಗ ಮೇಲೆ ಕೂತಿಳು, ಬಾರಿ ಕಡೆ ಏನ್ರಿ ಅತ್ತೆ ಮೊದಲು ಬಂದ ಕೈ ಕಟ್ತಾರಮ್ಮ ಅತ್ತೆಯವ್ರು ಹೇಳ್ರಿ ಏನು. ನಾವೊಂದು ಪ್ರಶ್ನೆ ಮಾಡ್ತೀನಿ. ನನಗೆ ಪ್ರವಚನಕ್ಕೆ ಬಂದಾಗ ಎಲ್ಲ ನಿನ್ನ ಬಗ್ಗೆ ನನ್ನ ಬಗ್ಗೆನೇ ಭಾಳ ಚಂದ ಮಾತಾಡ್ತಿದ್ರು, ಹೊಗಳ್ತಿದ್ರು. ನನಗೊಂದಿಷ್ಟು ನಿನಗೆಷ್ಟು ಪರೀಕ್ಷೆ ಮಾಡಬೇಕಂತ ಮಾಡಿದ್ದೀನಿ. ಏನು ಹೇಳಿ, ನಾನೀಗ ಪಲಂಗ ಮೇಲೆ ಕೂತೀನಲ್ಲ, ಪಲಂಗ ಮೇಲೆ ಕೂತೀನಿ ನಲ್ಕ ನೋಡಪ್ಪ, ಪಲಂಗ ಮೇಲೆ ಕೂತೀನಲ್ಲ ಆಕೆ ಅತ್ತಿ ಕೇಳಕ್ಕೆ ಸೊಸಿಗೆ, ಪಲಂಗ ಮೇಲೆ ಕೂತೀನಿ ಅಂದ್ರೆ ನೀ ಎಲ್ಲಿ ಕೂಡ್ತಿ ಕೂಡ ಅಂತ ಹೇಳ್ತೀನಿ, ಎಲ್ಲಿ ಕೂಡ್ತಿ? ಅಯ್ಯ ಅತ್ಯಾರ ಹಂಗೆ ಅಂತಾರಲ್ಲ ನಿಮ್ಮ ಕಡೆ, ಅಯ್ಯ ಅಂತಾರಲ್ಲ, ಅಯ್ಯ ಅತ್ಯಾರ ನಿಮ್ಮ ಸಮಾನ ಹ್ಯಾಂಗೆ ಕೂಡೋಕ್ಕಾಗ್ತದೆ, ಮಗಲು ಒಂದು ಕುರ್ಚಿ ತೊಗೊತೀನಿ ರೀ, ಕುರ್ಚಿ ಮೇಲೆ ಕೂಡ್ತೀನಿ ಅಂತ. ಒಂದು ವೇಳೆ ನಾನೇ ಕುರ್ಚಿ ಮೇಲೆ ಕೂತು ನೀ ಎಲ್ಲಿ ಕೂಡ್ತೀನಿ, ನಾನೇ ಕುರ್ಚಿ ಮೇಲೆ ಕೂತು ನೀ ಎಲ್ಲಿ ಕೂಡ್ತೀವಿ ಅಂತ ಕೇಳು. ಅತ್ತಿಯವರ ಯಾವಾಗಲೂ ನಿಮ್ಗಿಂತ ನೀವು ಅತ್ತಿ, ನಾನು ಸೊಸಿ, ಈ ಮನೆಯಾಗ ಹಿರಿಯವಳು ನೀವು, ನಿಮ್ಮ ಲೆವೆಲ ನಿಮ್ಮ ಸಮವಾಗಿ ಕೂಡಕ್ಕಂತ ಆಗಲ್ಲ, ನಿಮ್ಗಿಂತ ಕೆಳಗೆ ಇರಬೇಕಲ್ಲ, ಹೌದಲ್ಲ? ಅತ್ತಿ ಮ್ಯಾಲೆ ಕೂತು ಸೊಸಿ ಕೆಳಗೆ ಇರಬೇಕಲ್ಲ, ಅದಕ್ಕೆ ನೀವು ಕುರ್ಚಿ ಮೇಲೆ ಕೂತ್ರ ನಾವು ಒಂದು ಮಣಿ ಹಾಕ್ಕೊಂಡು ಕೂಡ್ತೀನಿ ರೀ, ಮಣಿ ಹಾಕ್ಕೊಂಡು ಕೂಡ್ತೀವಿ ಒಳ್ಳೆಯದು. ಒಂದು ವೇಳೆ ನಾನೇ ಮಣಿ ಮೇಲೆ ಕೂತಂದ್ರೆ ಏನು ಮಾಡ್ತೀವಿ? ಈ ಸಿಟ್ಟು ಬರಗತ್ತೀರಿ, ಪಲಾಂಗ್ ಕೇಳಲು ಒಂದು ಕುರ್ಚಿ ಕೇಳಲು ಮತ್ತು ಮಣಿಗೆ ಬಂದಳಲ್ಲ ಈಕೆ. ಮಣಿ ಮೇಲೆ ಕೂತಂದ್ರೆ ಏನು ಮಾಡ್ತಂದಾಗ ಅತ್ತಿಯಾರು ಮಣಿ ಮೇಲೆ ಕೂತ್ರಿ ಅಂದ್ರೆ ನಾನು ಏನು ಮಾಡಿ ನಿಮ್ಮ ಲೆವೆಲ್ ಮಣಿ ಹಾಕೊಂಡು ಕೂಡೋಕ್ಕಾಗಲ್ಲ, ಒಂದು ಚಾಪಿ ಹಾಸ್ಕೊತೀನಿ, ಜಮ್ಕಾನ ಹಾಸ್ಕೊಂಡು ಕೂಡ್ತೀನಿ. ನಾನೇ ಜಮ್ಕಾನ ಹಾಸ್ಕೊಂಡು ಕೂತ್ರೆ ಮಾಡ್ತೀನಿ, ಜಮ್ಕಾನ ಕೂತ್ರೆ ನೆಲ ಮೇಲೆ ಕೂಡ್ತೀನಿ ರೀ ಅತ್ತಿಯವ್ರ. ಸಿಟ್ಟು ಬರಗತ್ತಿಕ್ಕೀಗ ಒಂದಕ್ಕೆ ನಿಲ್ಲಬೇಕಾಗಿತ್ತು, ಇನ್ನು ಒಂದು ವೇಳೆ ನಾನೇ ನೆಲ ಮೇಲೆ ಕೂತಂದ್ರೆ ನೀ ಏನು ಮಾಡ್ತೀವಿ ಅಂತ ಕೇಳ್ತಾಳೆ. ಆಗ ಅವಳು ಏನಂತಾಳೆ, ಇಲ್ರಿ ಅತ್ತಿಯವ್ರ ಯಾವಾಗಲೂ ನಿಮ್ಗಿಂತ ಕೆಳಗೆ ಇರಬೇಕಲ್ಲ, ಒಳಗೆ ಮುದೋಡಿ ಅಂತಿದ್ದಳಕ್ಕೆ ಒಳಗೆ ಏನಿಲ್ಲ ನಿಮ್ಗಿಂತ ಕೆಳಗಿರ್ಬೇಕಂದ್ರೆ ಏನು ಮಾಡ್ತೀನಿ ಗಾರಿ ಕೆದರ್ತೀನಿ ರೀ, ಗಾರಿ ಕೆದರಿ ಏನು ಮಾಡ್ತೀನಿ ಗಾರೇ ಕೂಡ್ತೀನಿ ರೀ ಅಂತಾಳೆ. ಸುಮ್ಮನೆ ಕೂಡ್ಬೇಕಲ್ಲ ಮುದುಕಿ ಅದಕ್ಕೆಲ್ಲ ಅವಾಗ ಇದು ಮುದುಕಿ ಸುಮ್ಮನಿರ್ಬೇಕಲ್ಲ. ನಾನೇ ಒಂದು ವೇಳೆ ಗಾರೆಗೆ ಕೂತಂದ್ರೆ ಏನು ಮಾಡ್ತೀವಿ ಅಂತಾಳೆ. ಆಕೆ ಏನು ಮಾಡ್ತಾಳೆ, ಏನು ಗಾರಿ ಕೆದ್ರೆ ಮಣ್ಣು ಮ್ಯಾಲೆ ಇರ್ತದಲ್ಲ ರೀ, ನೀವು ಕೂತಿರ್ತಾರಲ್ಲ ಮ್ಯಾಲೆ ಮಣ್ಣು ಹಾಕಿ ನಿಮ್ಮ ಮ್ಯಾಲೆ ಕೂತೀನಿ ಅಂತಾಳೆ. ಅದು ನೀವೆಲ್ಲ ಮಣ್ಣು ಹಾಕಿ ಬಂದಂಗೆ ಕಾಣ್ತೀರಿ ಎಲ್ಲರೂ, ಚಪ್ಪಾಳೆ ತಟ್ರೆ ಅಂದ್ರೆ ಮಣ್ಣು ಹಾಕಿರಿ. ಅದಕ್ಕೆ ಶಿಶುನಾಳ ಸಿರಿಪ್ರು ಎಷ್ಟು ಚಂದ ಆಡ್ರ, ಅತ್ತಿ ಮಾವಾಗ ಬೀಸಕ್ಕೆ ಹಚ್ಚಿ ಮುಕ್ಕನ್ನು ಹಾಕುವಾಕಿ, ನಾನು ಮುಕ್ಕನ್ನು ಹಾಕುವಾಕಿ, ಹೆಚ್ಚು ಕಡಿಮೆ ಏನಾರ ಅಂದ್ರೆ ಅಲ್ಲೇ ಹಚ್ಕೊಂಡು ಮಲಗಾಕಿ ಅಂತ ಹೇಳ್ಬಿಡ್ತಾರೆ. ಹೇಗಿರ್ಬೇಕು ಅಂದ್ರೆ ಇದೆಲ್ಲವನ್ನು ಮೊದಲೇ ಅವರು ಹೇಳಿ ಹೋಗಿದ್ದಾರೆ. ಹೀಗೆ ಅತ್ತಿ ಮನೆಯ ಸೊಸಿ ನೀರಿಗೆ ಹೋಗಿದ್ದಳು. ಬಸಮ್ಮ ಅಂತ ಹೇಳಿದಲ್ಲ ಮಾನ್ಯ, ಆ ಬಸಮ್ಮನ ಕತೆ ಇನ್ನೂ ಅದ. ಒಂದು ಸಲ ನೀರಿಗೆ ಹೋಗಿದ್ದಳು, ನೀರು ತಗೊಂಡು ಬಟ್ಟೆ ಹಿಂಡ್ಕೊಂಡು ಬರಬೇಕಂತ ಕೆರೆಗೆ ಹೋಗಿದ್ದಾಳೆ. ಕೆರೆಗೆ ಹೋಗಿ ಬಟ್ಟೆ ತೊಗೊಂಡಿದ್ದಾಳೆ. ಕೊಡ ಏನದಲ್ಲ, ಮಣ್ಣಿನ ಕೊಡ, ಮಣ್ಣಿನ ಕೊಡ ನೀರಾಗಿ ಇಟ್ಕೊಳ್ಳೋದು, ನೀರಿನ ಅಲೆಗೆ ಅದು ಹರಿದು ಹೋಗೈತೆ. ಹರಿದು ಹೋಗತ್ತತ್ತಿ. ಆಗ ಬಿಂದಿಗೆ ಖಾಲಿ ಕೈಯಿಂದ ಹೋದ್ರೆ ನನಗೆ ಹತ್ತಿ ಬಿಡಂಗಿಲ್ಲ. ಏನು ಮಾಡಲಿ ಅಂತ ನನ್ನ ದೇವ
ಆ ಸಿದ್ಧಲಿಂಗನ ಸ್ಮರಣೆಯನ್ನು ಮಾಡ್ತಾಳೆ. ಸಿದ್ಧಲಿಂಗನ ಸ್ಮರಣೆ ಮಾಡಿ ಹೇಳ್ತಾಳೆ, ಸಿದ್ಧಲಿಂಗ ನಾನು ಮನೆಗೆ ಹೋದ್ರೆ ನಾ ಆತ್ತಿ ಸುಮ್ಮಿರಂಗಿಲ್ಲ. ಆಕೆ ಬಡಿತಾಳೆ. ಇಷ್ಟು ದಿವಸ ಮೂಕಿ ಅಂತಿದ್ದಳು, ಈಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಆತ್ತಿ ಸುಮ್ಮಿರಂಗಿಲ್ಲ. ಅಲ್ಲಿ ಹೋಗದಂಗೆ ನಾನು ತಡೆ ಹಿಡಿಬೇಕು. ಆ ಕೊಡ ಅಲ್ಲಿ ಹೋದ್ರೆ ಆ ಕೊಡಕ್ಕಂತಾಳ ಸಿದ್ಧಲಿಂಗನ ಮೇಲೆ ಆಣೆ ಅಂತಾಳೆ. ಆ ಕಲ್ಲಿಗೆ ಹೋಗಿ ಬಡಿದ್ರೆ ಸಿದ್ಧಲಿಂಗನ ಆಣೆ ಇಡ್ತಾಳೆ. ಯಾವ ಆಣೆ ಇಟ್ಟಳು ಸಿದ್ಧಲಿಂಗನ ಮೇಲೆ ಆಣೆ ಇಟ್ಟಳಲ್ಲ, ವಾಪಸ್ ಸಿದ್ಧಲಿಂಗ ಅದನ್ನು ಬರುವಂಗೆ ಈಕೆ ಹತ್ತಿರ ಬರುವಂಗೆ ಮಾಡಿ ಮಣ್ಣಿನ ಕೊಡ ಆಗಿನ ಕಾಲದಲ್ಲಿ ಕೊಡ ಕಲ್ಲಿಗೆ ಬಡಿದು ಹೊಡಿಲಾರ್ದಂಗೆ ಮತ್ತೆ ವಾಪಸ್ ಬಂದು ನೀರು ತುಂಬಿಕೊಂಡು ಮನೆಗೆ ಬರುವಂಥವಾಗ್ತಾಳೆ ಬಸಮ್ಮ ಅಂತ ನಿಮಗೆಲ್ಲ ಗೊತ್ತಿದೆ. ನಿಮಗೆ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಕೇಳಿರಬಹುದು. ರಾತ್ರಿ ಬೆಳಗಿನ ಬೀಸಕ್ಕೆ ಹಚ್ತಾರೆ ಪಾಪ ಅದಕ್ಕೆ. ರಾತ್ರಿ ಎಲ್ಲ ಬೀಸಕ್ಕೆ ಹಚ್ಚಿ ಅತ್ತಿ ಮಾವೇನ ಕಾಡಂಗಿಲ್ಲ. ಹುಚ್ಚ ಬ್ರಹ್ಮರೆಡ್ಡಿ, ಅತ್ತಿ ನಾದಿನಿಗಳು. ನಾದಿನಿ ಅಂದ್ರೆ ನಾದೋರು ಇರ್ತಾರೆ ಅವರು. ನಿಮ್ಮ ಕಡೆ ಹಾಗೇನಿಲ್ಲ, ಆ ಕಡೆ ಅಷ್ಟೆ. ಆಕೆ ನಾದಕ್ಕೆ ಭಾಳ ದನ ಕಾಯಕ ಹಚ್ಚಿದ್ರು. ಮಲ್ಲಯ್ಯನ ಸ್ಮರಣೆ ಮಾಡ್ತಿಳು. ಮಲ್ಲಯ್ಯನ ಸ್ಮರಣೆ ಮಾಡಿದ್ರೆ ಇವರೆಲ್ಲ ಮಲ್ಲಯ್ಯ ಇಟ್ಕೊಂಡಿದೆ ಅಂತಿದ್ರು. ಅಂಥ ಜನ ಇವರು. ರಾತ್ರಿ ಎಲ್ಲ ಬೀಸಕ್ಕೆ ಹಚ್ಚಿದ್ರೆ ಬೀಸ್ತಾ ಮಲ್ಕೊಂಡ್ರೆ ಸಾಕ್ಷಾತ್ ಮಲ್ಲಯ್ಯನ ಬಂದು ಬೀಸಿರುವಂಥದ್ದು ನೋಡ್ತೀವಿ ಮಲ್ಲಯ್ಯನ. ಹಾಗೆ ನಾವು ಕೂಡ ಮಹಾದೇವನ ಸ್ಮರಣೆ ಮಾಡ್ತಾ ಹೋದ್ರೆ, ಮಹಾದೇವನ ಸ್ಮರಣೆ ಮಾಡಿದರೆ ನಾವು ಬಿಟ್ಟಿರ್ತಕ್ಕಂಥ ಅರ್ಧ ಕಾರ್ಯವನ್ನು ಆ ಸಾಕ್ಷಾತ್ ಮಹಾದೇವನೇ ಬಂದು ಮಾಡ್ತಾನೆ. ಮಹಾದೇವನೇ ಬಂದು ಮಾಡ್ತಾನೆ. ಅದಕ್ಕೆ ಈ ಸಿದ್ಧಲಿಂಗ ಈ ಒಡೆದು ಹೋಗ್ತಕ್ಕಂಥ ಮಣ್ಣಿನ ಬಿಂದಗಿಯನ್ನು ವಾಪಸ್ ಕೊಡಿಸ್ತಾನೆ. ಹೀಗಿಲ್ಲಿ ಪಾದೋದಕವನ್ನು ನಾವು ಹೇಳ್ತಾ ಬಂದಾಗ ನಾವು ಹೇಳ್ತಾ ಇದ್ದೇವೆ ಪಾದೋದಕ ಬಗ್ಗೆ. ಪಾದೋದಕ ಬಹಳ ಪ್ರಾಮುಖ್ಯ ಸ್ಥಾನವನ್ನು ನಮ್ಮಲ್ಲಿ ಪಡೆದದು ಅಂತೇಳಿ. ದಾಸಿಮಯ್ಯನವರು ಮದುವೆ ಆಗಬೇಕಂತೇಳಿ 12 ವರ್ಷ ಹುಡುಕ್ಯಾಡ್ಯಾರ ತಮ್ಮ ಬಸವಣ್ಣ. ಈಗಿನ ಹುಡುಗರು 12 ವರ್ಷ ಇಲ್ಲ, ತಿಪ್ರಿ ಇಲ್ಲ, ಆಗ ಹೊಡೆದ್ರೂ ಸಿಗಲ್ಲ ಇವೆಣ್ಣ. ಎಲ್ಲಿ ಹೋದರೆ ಅಪ್ಪವ್ರ ನೀವು ಎಲ್ಲ ಕಡೆ ಓಡಾಡ್ತೀರಿ, ಎಲ್ಲ ಕಡೆ ಹೋಗ್ತೀರಿ, ಎಲ್ಲ ಸಮಾಜದಾಗ ಹೋಗ್ತೀರಿ. ಒಂದು ಯಾವಾರ ಹೆಣ್ಣಿದ್ದು ನೋಡ್ರಿ, 10ನೇ ಕಲ್ತ್ರೆ ಸಾಕ್ರಿ, ಕಲೀಲಂದ್ರೆ ಸಾಕ್ರಿ, ಬರೀ ಹೆಣ್ಣು ಕೊಟ್ಟರೆ ಸಾಕ್ರಿ ಅಂತವು. ಈಗ ಎಲ್ಲಿದು ನನಗೆ ಮದುವೆ ಮಾಡಿ 1 ಡಜನ್ ಹರಿದು ಕೊಡ್ತೀನಿ ಅಂತೀವಿ ನಾವು. ಹೆಣ್ಣೇ ಸಿಗಲ್ಲ ಈಗ. ಆಗ ದಾಸಿಮಯ್ಯ 12 ವರ್ಷ ಹುಡುಕಿದಾನೆ. ಹುಡುಕಿ ಒಬ್ಬ ಹೆಣ್ಮಗಳ ಹತ್ತಿರ ಬರ್ತಾನೆ. ಅವನ ಕಂಡೀಷನ್ ಒಂದಿತ್ತು ರೀ. ಹೆಣ್ಣುಗಳಿದ್ದ ಅವಾಗ ಒಂದು ಕಂಡೀಷನ್ ಅಂದ್ರೆ ನೀರಿಲ್ಲದೆ ಅಡುಗೆ ಮಾಡಬೇಕು ಅಂತೇಳಿ. ಏನಪ್ಪ ನೀರಿಲ್ಲದೆ ಅಡುಗೆ ಮಾಡೋಕ್ಕಾಗ್ತದನು? ನೀರಿಲ್ಲದೆ ಅಡುಗೆ ಮಾಡಬೇಕು. ನೀರಿಲ್ಲದೆ ಅಡುಗೆಯನ್ನು ಯಾರು ಮಾಡಿ ಉಣಿಸ್ತಾರ ಅವ್ರಿಗೆ ನಾ ಮದುವೆ ಆಗ್ತೀನಿ. 12 ವರ್ಷ ಹುಡುಕದಂತವ. ಮದುವೆ ಆಗೋ ಇಷ್ಟ ಇರಲಿಲ್ಲ. 12 ವರ್ಷ ಹುಡುಕ್ಯಾಡ್ದ. ಇಲ್ಲಿ ಅಫ್ಜಲ್ಪುರಕ್ಕೆ ಬಂದು ಅಲ್ಲಿ ಬೊಬ್ಬೂರು ಅಂತ ಊರದ ಮಹಾದೇವಿ ಮಲ್ಲಿಕಾರ್ಜುನನ ಮಗಳು ದುಗ್ಗಳಾದೇವಿ ನಾ ಮಾಡ್ತೀನಿ ಅಂತಾಳೆ. ನೀರಿಲ್ಲದ ಅಡುಗೆ ನಾ ಮಾಡ್ತೀನಿ ಅಂತಾಳೆ. ಅದಕ್ಕೆ ಶರೀಫರು ನಾಗಲಿಂಗಜ್ಜವರು ನೀರಿಲ್ಲದೆ ಸ್ನಾನ ಮಾಡಿರಬೇಕು, ಗಾಂಜಾ ಸೇದಲಾರ್ದೆ ನಿಶೆ ಆಗಿರಬೇಕು. ಇವೆಲ್ಲ ಹೆಂಗೆ ಗೂಢಾರ್ಥಗಳಿರುವಂಥದ್ದು. ನಮಗೆ ಬಾರಲಗಟ್ಲೆ ಕುಡಿದ್ರೆ ನಿಶೆನಾಗಲ್ಲ. ಈಗ ಕುಡಿದು ದಡ್ಡ ಬಿದ್ದಿರ್ತೈತಿ. ಎಲ್ಲಿ ನಿಶೆ ಆಗಬೇಕು? ಹಾಗಲ್ಲಿ ನೀರಿಲ್ಲದೆ ಅಡುಗೆಯನ್ನು ಮಾಡಬೇಕು ಕಂಡೀಷನ್. ಎಲ್ಲ ಕಡೆ ಹುಡುಕ್ಯಾಡ್ಕೊತ ಬಂದದ್ದು ಗೊಬ್ಬರಕ್ಕೆ ಬಂದಾಗ ನಾ ಮಾಡ್ತೀನಿ ಅಂತಾಳೆ ಹೆಣ್ಮಗಳು. ತಂದೆ ತಾಯಿ ಅಂತಾರೆ ಹುಟ್ಟು ತಲೆ ಕೆಟ್ಟತ್ತೇನಂತಾಳೆ. ಇಲ್ಲ ನಾ ಮಾಡ್ತೀನಿ ಅಂತಾಳೆ. ಅವಳು ಅನುಭಾವಿ ಬಲ್ಲಂಥವಳು. ಬರ್ರಿ ಅಂತ ಕರೀತಾಳೆ. ಅವರಿಗೆ ಬರ್ರಿ ಅಂತ ಕರೆದು ಏನು ಮಾಡ್ತಾಳೆ, ಕೂಡಿಸ್ತಾಳೆ. ಕೂಡಿಸಿ ಒಂದು ಬಿಂದಿಗೆಯಲ್ಲಿ ನೀರು ತೊಗೊತಾಳೆ. ಅವನ ಪಾದವನ್ನು ತೊಳಿತಾಳೆ. ಪಾದವನ್ನು ತೊಳೆದಾಗ ಏನಾಗ್ತದಪ್ಪ ನೀರನ್ನು ಪಾದವನ್ನು ತೊಳೆದ್ರ ಮೇಲೆ ಏನಾಗ್ತದೆ, ಅದು ತೀರ್ಥ ಆಗ್ತದೆ. ಪಾದಕ್ಕೆ ಮುಟ್ಟಿದ ಮೇಲೆ ಅದು ಪಾದೋದಕ ಆಗ್ತದೆ, ನೀರಾಗಲ್ಲ ಅದು.
ಹಾಗೆ ಪಾದವನ್ನು ತೊಳೆದು ಆ ನೀರನ್ನು ಒಯ್ದು ಅಡುಗೆ ಮಾಡ್ತಾಳೆ, ಉಣಬಡಿಸ್ತಾಳೆ. ಆಗ ಪ್ರಶ್ನೆ ಮಾಡ್ತಾಳೆ, ನೀರಿದ್ದೇ ಮಾಡಿಯಲ್ಲ ತಂದಾಗ ಆ ಕೇಳ್ತಾಳೆ, ನೀರಿಂದ ಮಾಡಿಲ್ರಿ, ನಿಮ್ಮೇನು ಪಾದವನ್ನು ತೊಳ್ಕೊಂಡಿದ್ದಲ್ಲ ಪಾದೋದಕದಿಂದ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಪಾದೋದಕನೇ ಬೇರೆ, ನೀರೇ ಬೇರೆ ಅಲ್ವಾ? ಮನ್ಯಾಗ ನೀರು ಬೇರೆ, ಇಲ್ಲಿ ನಾವೇನು ಸ್ವಾಮಿಗಳು ಕೊಡ್ತಾರಲ್ಲ ಚಮಚಲ್ಲಿ, ಅದು ನೀರು ಅನಿಸ್ಬೋದು, ಆದರೆ ತೀರ್ಥ ಅದು ನೀರಲ್ಲ. ಹಾಗೆ ತೀರ್ಥವನ್ನು ನೀರಂತ, ಅನ್ನ ಪ್ರಸಾದವನ್ನು ಅನ್ನಂತ, ಗುರುವನ್ನು ನರರಂತ, ಜಂಗಮವನ್ನು ನರ ಅಂತ ನಾವು ಭಾವಿಸಿದ್ದೆ ಆದ್ರೆ ನಾಯಕ ನರಕ ತಪ್ಪದು ನೋಡ ಅಂತ ಹೇಳ್ತಾರೆ. ಹಾಗಿಲ್ಲಿ ದಾಸಿಮಯ್ಯನ ಪಾದವನ್ನು ತೊಳೆದು ಆ ಪಾದೋದಕದಿಂದ ಅಡುಗೆ ಮಾಡಿದ್ದಕ್ಕಾಗಿ ಆಕೆಯನ್ನು ಮದುವೆ ಆಗ್ತಾರೆ. ಆ ಮದುವೆ ಆದ ಸಂದರ್ಭದಲ್ಲಿ ಆಕೆ ಜೀವನವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಬಂಧುದ ನರಿದು ಬಳಸುವಳು, ಬಂಧು ಬಳಗವ ಮರೆಸುವಳು, ಬಂಧುದ ಪರಿಣಾಮಿಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಮೊಟ್ಟ ಮೊದಲು ಹೆಂಡತಿಯನ್ನು ಹೊಗಳಿದವರೇ ದೇವರ ದಾಸಿಮಯ್ಯನವರು. ಯಾರು ಹೊಗಳಿಲ್ಲ ಜಗತ್ತಿನಲ್ಲಿ, ಹೆಂಡತಿಯನ್ನು ಹೊಗಳಿದಂಥವ್ರು. ಇಂಥ ಪಾದೋದಕವನ್ನು ನಾವು ಬದಲಾವಣೆ ಮಾಡಬೇಕು. ಅದನ್ನು ಲಿಂಗ ಪಾದೋದಕ ಅಂತ ತಿಳ್ಕೊತೇವೆ, ಜಂಗಮ ಪಾದೋದಕ ಅಂತ ತಿಳ್ಕೊತೇವೆ, ಕ್ರಿಯಾಪಾದೋದಕ ಮತ್ತು ಜ್ಞಾನ ಪಾದೋದಕ ಅಂತದ. ಕ್ರಿಯಾಪಾಕ್ಷ ನಮ್ಮ ಸಿದ್ದರಾಮ ಶಿವಗಳು ಹೇಳ್ತಾರೆ, ನೀರನ್ನು ಉದಕವನ್ನು ಗುರು ಮುಟ್ಟಿದ ಮೇಲೆ ಅದು ಗುರುಪಾದೋದಕ ಆಗ್ತದೆ. ಅದನ್ನು ನಾವು ಕ್ರಿಯಾ ರೂಪವಾಗಿ ಬಳಸ್ಕೊಂಡ್ರೆ ಕ್ರಿಯಾಪಾದೋದಕ ಆಗ್ತದೆ, ಜ್ಞಾನ ರೂಪವಾಗಿ ಬಳಸ್ಕೊಂಡ್ರೆ ಅದು ಜ್ಞಾನ ಪಾದೋದಕ ಆಗ್ತದೆ. ಇಂಥ ಪಾದೋದಕವನ್ನು ಇಲ್ಲಿ ಸಿದ್ಧಲಿಂಗನ ಪಾದೋದಕವನ್ನು ಮಾಡಿಕೊಂಡಿದ್ದಾನೆ ಒಬ್ಬ ಭಕ್ತ. ನಾವು ಸಾಮಾನ್ಯವಾಗಿ ಈ ಜಗದ್ಗುರುಗಳ ಹತ್ತಿರ ಹೋಗ್ತೇವೆ, ಜಗದ್ಗುರು ಸನ್ನಿಧಿ ಹತ್ತಿರ ಹೋದಾಗ ಅಥವಾ ನೀವುಗಳೆಲ್ಲ ಜಂಗಮರು ಮನೆಗೆ ಬಂದಾಗ ಅವರು ಸ್ನಾನ ಪೂಜೆ ಮಾಡಿದ ಮೇಲೆ ಪಾದೋದಕ ಅಂತ ಇರಲ್ಲ, ಅಲ್ಲಿ ಲಿಂಗ ಪಾದೋದಕ ಮಾಡಿರ್ತಾರೆ. ಆ ಲಿಂಗವನ್ನು ಕೈಯಲ್ಲಿ ಹಿಡಿದಿರ್ತಾರೆ. ಆ ಲಿಂಗದ ನೀರನ್ನು ನೀವು ಅದನ್ನು ನಿಮ್ಮ ಲಿಂಗವನ್ನು ಅದನ್ನು ಆ ಲಿಂಗದ ಮೂಲಕ ತೊಳ್ಕೊಳ್ಬೇಕು. ಜೊತೆಗೆ ಅವರು ಪಾದೋದಕ ಅಂತ ಬೇರೆ ಮಾಡಿಟ್ಟಿರ್ತಾರೆ, ಶುದ್ಧೀಕರಣ ಮಾಡಿ ಆ ಮಂತ್ರವನ್ನು ಬೋಧಿಸಿ ಆ ಶುದ್ಧಿಯನ್ನು ಮಾಡಿಟ್ಟಿರ್ತಾರೆ. ಅದನ್ನು ನಿಮಗೆ 3 ಸಲ ಲಿಂಗಕ್ಕೆ ಹಾಕ್ತಾರೆ. ಲಿಂಗ ಇದ್ರೆ ಲಿಂಗಕ್ಕೆ ಹಾಕ್ತಾರೆ, ಇಲ್ಲ ಅಂತಂದ್ರೆ ಕೈಯಾಗಿ ಹಾಗೆ ಕೈ ಮಾಡಿದ್ರೆ ಕೈಯಾಗಿ ಹಾಕ್ತಾರೆ. ಅದನ್ನು ನಾವು ಸ್ವೀಕರಿಸ್ತೇವೆ. ಹೀಗಾಗ ಸಿದ್ಧಲಿಂಗನ ಪಾದೋದಕ ಸ್ನಾನ ಪೂಜೆ ಪ್ರಸಾದ ಆದಮೇಲೆ ಪಾದೋದಕವನ್ನು ಮಾಡಿ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಈ ಒಬ್ಬ ಭಕ್ತ ಏನು ಮಾಡ್ತಾನೆ, ಬಟ್ಟಲ್ದಾಗ ತೊಗೊಂಡು ಏನು ಮಾಡ್ತಾನೆ, ಒಯ್ದು ಹೊರಗೆ ಚೆಲ್ತಾನೆ. ಹೊರಗೆ ಒಯ್ದು ಚೆಲ್ದ ಏನಾಗ್ತಂತ ಕೇಳಿದರೆ, ಪಾದೋದಕ ಹೊರಗೆ ಚೆಲ್ಲಬಾರ್ದು. ಪಾದೋದಕ ನಾವು ಹಿಂಗೆ ಹಿಂಗೆ ತಲೆಗೆ ಹಚ್ಕೋತೇವಲ್ಲ, ಹಚ್ಕೋಬಾರ್ದು ಅಂತದ್ದು. ಅಲ್ಲೇ ಕೈಗೆ ಸವರ್ಬೇಕಂತ, ಕೈಗೆ ತಲೆಗೆ ಹಚ್ಕೊಳ್ಬಾರ್ದು. ಅದಕ್ಕೆ ನೀವು ಪಾದ ಪೂಜೆ ಮಾಡೋರು ಕೆಲವರೆಲ್ಲ ಹಿಂಗೆ ಮಾಡ್ಕೊತಾರೆ ನೋಡ್ರಿ, ಅದನ್ನು ಹಾಳಾಗಬಾರ್ದು ಅಂತ. ಎಷ್ಟು ಪದ್ಧತಿ ಇದೆ ನಮ್ಮ. ಅರ್ಬಿಗೂ ಹಚ್ಚಂಗಿಲ್ಲ, ತಲೆಗೂ ಹಚ್ಚಂಗಿಲ್ಲ, ಮೈಗೂ ಹಚ್ಚಂಗಿಲ್ಲ. ಅಂಥ ಪಾದೋದಕವನ್ನು ಇವನೇನು ಮಾಡ್ತಾನೆ, ಹೊರಗೆ ಚೆಲ್ತಾನೆ. ಹೊರಗೆ ಚೆಲ್ಲಿ ಇನ್ನೇನು ಮನೆಗೆ ಹೋಗಿ ಲಿಂಗ ಪೂಜೆ ಸ್ನಾನ ಪೂಜೆ ಮಾಡಬೇಕು ಅಂತ ನೋಡ್ತಾನೆ, ಪ್ರಸಾದ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು ಅಂತ ನೋಡ್ತಾನೆ. ಲಿಂಗಾಕಾರ ಒಳಗೆ ಲಿಂಗನೇ ಇರಂಗಿಲ್ಲ ರೀ. ಲಿಂಗಾಕಾರ ಗುಣಗಡಿಗೆ ಅಂತಿರೋ, ಲಿಂಗಾಕಾರ ಅಂತಿರೋ, ಮಾವಿನಕಾಯಿ ಅಂತಿರೋ, ಕರಡಿಗೆ ಅಂತಿರೋ, ಏನಂತಾರೆ ನಿಮ್ಮ ಕಡೆ ಬಸವಣ್ಣ? ಮಾವಿನಕಾಯಿ. ಇದು ಮಾವಿನಕಾಯಿ ಇತ್ತು, ತಿನ್ನೋದಕ್ಕೆ ಏನಂತೀರಿ? ಇದು ಕರಡಿಗೆ. ಲಿಂಗದ ಕಾಯಿ ಬಾ. ಈ ಕರಡಿಗೆ ಒಳಗೆ ಲಿಂಗಾಕಾರಕ್ಕೆ ಲಿಂಗ ಇಡುವಂಥದ್ದಕ್ಕೆ ಅದು ಸಾಧನ. ಕರಂಡಿಕೆ ಅಂತಾರೆ, ಅದಕ್ಕೆ ಗುಂಡುಗಡಿಗೆ ಅಂತಾರೆ. ಗುಂಡುಗಿರ್ತಲ್ಲ ಗಡಿಗೆ, ಅದು ಗಂಡು ಗಡಿಗೆ. ಇದರ ಒಳಗೆ ಲಿಂಗ ತೆಗೆದು ಪೂಜೆ ಮಾಡ್ಬೇಕಂತಾರೆ, ಲಿಂಗನೇ ಇರಂಗಿಲ್ಲ. ಘಾತ ಐತಲ್ಲ, ಲಿಂಗ ಹೋದ್ರೆ ಹಿಂದಿನ ಕಾಲದಲ್ಲಿ ಪ್ರಾಣ ಹೋಗ್ತಿತ್ತು. ಲಿಂಗ ಇಲ್ಲ ತಂದರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಲಿಂಗ ಕೈಯಿಂದ ಜಾರಿ ಕೆಳಗೆ ಬಿದ್ದರೆ ಸಾಕು, ಪ್ರಾಣ ಬಿಡಬೇಕಂತದ. ನಮ್ಮ ಲಿಂಗ ಕೈಯಾಗಿದ್ದು ಎಲ್ಲ ಕಡೆ ಓಡಾಡಿ ಬಂದು ಮತ್ತು ಕೈಯಾಗ ಕೂಡ್ತೈತ್ರಿ. ಹುಡುಗರು ಮನೆಯಾಗಿದ್ದು ಕೈಯಾಗಿ ಎತ್ಕೊಂಡು ಹೋಗ್ಬಿಡ್ತಾವೆ. ಆದ್ರೂ ನಮ್ಮ ಪ್ರಾಣ ಹೋಗಂಗಿಲ್ಲ. ಇನ್ನೊಂದು ಲಿಂಗ ತರಂತ ತಗೋ ಏನಾಗ್ತೈತಿ ಅಂತೇಳಿ
ಲಿಂಗ ಒಂದು ಸಲ ಹೋಯಿತು ಅಂತಂದ್ರೆ ಪ್ರಾಣ ಹೋಯ್ತು. ಆದರೆ ಈ ಗುಣಿಗಡಿಗೆ ಒಳಗೆ ಕರಂಡಿಕೆ ಒಳಗೆ ಲಿಂಗನೇ ಇಲ್ಲ, ಮಾಯವಾಗೋಯ್ತು. ಆಗ ಇದನ್ನು ಅವನು ಅರಿತಾನೆ, ತಿಳಿತಾನೆ, ನಾನು ಸಿದ್ಧಲಿಂಗನ ಪಾದೋದಕವನ್ನು ಬಿಟ್ಟು ಬಂದಿದ್ದೇನೆ. ನಿಮಗೆಲ್ಲ ನೀವು ಸತ್ಯನಾರಾಯಣ ಪೂಜೆ, ವರದಾಶಂಕರ ಪೂಜೆ ಎಲ್ಲ ಓದಿಸ್ತಿರ್ತೀರಿ. ಅದರಲ್ಲಿ ಕತೆ ಹೇಳುವಾಗ ಹೇಳ್ತಾರೆ, ಕತೆ ಕೇಳುವಾಗ ಯಾರೂ ಎದ್ದು ಹೋಗಬಾರ್ದು. ಕತೆ ಮುಗಿದ ಮೇಲೆ ಪ್ರಸಾದವನ್ನು ಬಿಟ್ಟು ಯಾರು ಹೋಗಿದ್ರೆ ಏನಾಗ್ತದೆ, ರಾಜ್ಯವನ್ನು ಕಳ್ಕೊತಾರೆ, ಸಂಪತ್ತನ್ನು ಕಳ್ಕೊತಾರೆ ಅಂತಲೂ ಅದ್ರಾಗ ಬರ್ತದೆ. ಓದಿಸಿರ್ಲಿಲ್ಲ, ಓದ್ತಿರಲಿಲ್ಲ ಅದ್ರಾಗ. ಪ್ರಸಾದವನ್ನು ಪೂಜೆ ಆದಮೇಲೆ ಪ್ರಸಾದ ಕೊಡಬೇಕು. ಪ್ರಸಾದವನ್ನು ಬಿಟ್ಟು ಹೋದವರಿಗೆ ಗತಿ ಏನಾಗ್ತದೆ, ಅರ್ಧಕ್ಕೆ ಎದ್ದು ಹೋದ್ರೆ ಏನಾಗ್ತದೆ, ಅದರಾಗ ಕಥೆಗಳಲ್ಲಿ ಇದೆ. ವರದಶಂಕರ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ, ಯಾವುದೇ ಪೂಜೆ ಅಂತ ತಿಳ್ಕೊಂಡು ಅದ್ರಾಗ ಇರುತ್ತದೆ. ಹಾಗಲ್ಲಿ ಮತ್ತು ನಿಮಗೆ ಹಂಗೆ ಗೊತ್ತಿರ, ನಾವೆಲ್ಲ ಓದೇ ಇಲ್ಲಿ ಕೂತೇವ್ರಿ, ನಾವೆಲ್ಲ ಮುಗಿಸಿ ಎಲ್ಲ ಅದೇ ಮೋಡಿ ಮೇಲೆ ಇಲ್ಲಿ ಕೂತೇವೆ ಕೊಡ್ಬೇಕಾದ್ರೆ. ಅಲ್ಲಿ ಲಿಂಗ ಮಾಯವಾಯ್ತು. ಯಾಕಂದರೆ ಪಾದೋದಕವನ್ನು ಚೆಲ್ಲಿ ಬಂದಿರ್ತಾನಂತೇಳಿ ಲಿಂಗ ಮಾಯವಾಗಿತ್ತು. ವಾಪಸ್ ಓಡೋಡಿ ಬರ್ತಾನೆ, ಸಿದ್ಧಲಿಂಗನನ್ನು ಕ್ಷಮೆ ಮಾಡು. ಆ ಪಾದೋದಕದಲ್ಲಿ ಎಲ್ಲ ಶಕ್ತಿ ಅಡಗಿದೆ ಅಂತ ಗೊತ್ತು. ಯಾಕಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳಿದ್ದಾರೆ. ಅಂಥ ಪರಶಿವ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ರೂಪದಲ್ಲಿರ್ತಕ್ಕಂಥ ನಿನ್ನ ಯೋಗಿ ನಿನ್ನ ಪಾದೋದಕವನ್ನು ತಿರಸ್ಕಾರ ಮಾಡಿದೆ. ನಿನ್ನ ಪಾದೋದಕವನ್ನು ನಾನು ಚೆಲ್ಲಿದೆ. ಅದಕ್ಕಾಗಿ ನನ್ನ ಲಿಂಗ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಪರಮಾತ್ಮ. ಅದಕ್ಕೆ ಕ್ಷಮೆ ಮಾಡುವಂತ ಕೇಳ್ಕೊತಾನೆ. ಕ್ಷಮೆ ಮಾಡುವಂತ ಕೇಳ್ಕೊಂಡು ಅಡ್ಡ ಉದ್ದ ಬೀಳ್ತಾನೆ, ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಆಗ ಸಿದ್ಧಲಿಂಗ ಮತ್ತೆ ಹಾಗೆ ಪರಮಾತ್ಮನ ಇಚ್ಛೆ ಅಂತ ಪರಮಾತ್ಮನ ಧ್ಯಾನವನ್ನು ಮಾಡಿ ಅವನಿಗೆ ಮತ್ತೆ ಲಿಂಗ ಬರುವಂತೆ ಆಶೀರ್ವಾದವನ್ನು ಮಾಡ್ತಾನೆ. ಮತ್ತೆ ಯಥಾಸ್ಥಿತಿಯಾಗಿ ಕರಂಡಿಕೆ ಒಳಗೆ ಲಿಂಗಾಕಾರ ಒಳಗೆ ಲಿಂಗ ಕಾಣುವಂಥವನಾಗ್ತಾನೆ ಸಿದ್ಧಲಿಂಗನ ಆಶೀರ್ವಾದದಿಂದ. ಹಾಗೆ ನಾವು ಕೂಡ ಪಾದೋದಕವನ್ನು ಅಲ್ಲಗಳೆಯಬಾರದು, ಪ್ರಸಾದವನ್ನು ಅಲ್ಲಗಳೆಯಬಾರದು, ಮಂತ್ರವನ್ನು ಅಲ್ಲಗಳೆಯಬಾರದು, ವಿಭೂತಿಯನ್ನು ಅಲ್ಲಗಳೆಯಬಾರದು, ರುದ್ರಾಕ್ಷಿಯನ್ನು ಅಲ್ಲಗಳೆಯಬಾರದು. ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಏನೇನೆಲ್ಲ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೋ ಅದು ಯಾವುದು ತಿರಸ್ಕಾರ ಮಾಡದೆ ಭಕ್ತಿ ಭಾವದಿಂದ ಸ್ವೀಕರಿಸ್ತಾ ಇರಬೇಕು ಅನ್ನುವಂಥದ್ದನ್ನು ಸಿದ್ಧಲಿಂಗೇಶ್ವರನ ಮಹಾಪುರಾಣದ ಸಂದರ್ಭದಲ್ಲಿ ನೋಡ್ತಾ ಬರ್ತೇವೆ. ಇನ್ನು ಮುಂದೆ ಏನು ಆಗ್ತದೆ ಅನ್ನುವಂಥದ್ದನ್ನು ಬರಗಾಲ ಬರ್ತದೆ. ಬರಗಾಲದಲ್ಲಿ ಏನಾಗ್ತದೆ ಅನ್ನುವಂಥ ವಿಚಾರವನ್ನು ನಾಳಿನ ವಿಜಯನಗರದಲ್ಲಿ ಬರಗಾಲ ಬರ್ತದೆ. ವಿಜಯನಗರಕ್ಕೆ ಹೋದಾಗ ಏನೇನು ಸನ್ನಿವೇಶಗಳು ಜರುಗ್ತವೆ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡೋಣ ಅಂತ ಹೇಳ್ತಾ